ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿ ಬ್ಯಾನರ್ ಗಲಭೆ ಪ್ರಕರಣ ದಿನದಿಂದ ದಿನಕ್ಕೆ ತಿರುವು ಪಡೆದುಕೊಳ್ಳುತ್ತಾ ಇದೆ. ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತಿಬ್ಬರು ಖಾಸಗಿ ಗನ್ಮ್ಯಾನ್ಗಳನ್ನ ಸಿಐಡಿ ಬಂಧಿಸಿದೆ. ಇನ್ನು ಬ್ಯಾನರ್ ಗಲಭೆ ಪ್ರಕರಣವನ್ನ ಸಿಬಿಐಗೆ ತನಿಖೆಗೆ ಆಗ್ರಹಿಸಿ ಬಿಜೆಪಿ ಬೃಹತ್ ಸಮಾವೇಶಕ್ಕೆ ಸಿದ್ಧತೆ ನಡೆಸಿದೆ. ಜನಾರ್ದನ್ ರೆಡ್ಡಿ ವರ್ಸಸ್ ಭರತ್ ರೆಡ್ಡಿ ನಡುವೆ ಜಿದ್ದಾಜಿದ್ದು ನಡೆಯುತ್ತಿದೆ. ಇದರ ಮಧ್ಯೆ ತನಿಖೆ ಚುರುಕುಗೊಂಡಿದ್ದು ಮತ್ತಿಬ್ಬರು ಗನ್ಮ್ಯಾನ್ಗಳು ಅಂಧರಾಗಿದ್ದಾರೆ. ಬಳ್ಳಾರಿ ಬ್ಯಾನರ್ ಗಲಭೆ, ಇಬ್ಬರು ಖಾಸಗಿ ಗನ್ಮ್ಯಾನ್ಗಳು ಅರೆಸ್ಟ್. ಸಿಬಿಐ ತನಿಖೆಗೆ ಪಟ್ಟು, ಬಿಜೆಪಿಯಿಂದ ಇಂದು ಬೃಹತ್ ಸಮಾವೇಶ. ಬಳ್ಳಾರಿ ಬ್ಯಾನರ್ ಗಲಭೆ ಪ್ರಕರಣದ ತನಿಖೆ ತೀವ್ರಗೊಂಡಿದ್ದು, ಫೈರಿಂಗ್ ನಡೆಸಿದ ಆರೋಪದ ಮೇಲೆ ಇಬ್ಬರು ಖಾಸಗಿ ಗನ್ಮ್ಯಾನ್ಗಳನ್ನ ಸಿಐಡಿ ಬಂಧಿಸಿದೆ. ಶಾಸಕ ಭರತ್ ರೆಡ್ಡಿ ಜೊತೆ ಘಟನಾ ಸ್ಥಳಕ್ಕೆ ಬಂದಿದ್ದ ಸತೀಶ್ ರೆಡ್ಡಿಗೆ ಸೇರಿದ ಖಾಸಗಿ ಗನ್ಮ್ಯಾನ್ಗಳಾದ ಬಲ್ಜಿತ್ ಸಿಂಗ್ ಮತ್ತು ಬಲ್ವಿಂದರ್ ಸಿಂಗ್ರನ್ನ ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಇಂದು ಇಬ್ಬರನ್ನು ಬೆಂಗಳೂರು ಜನಪ್ರತಿನಿಧಿಗಳ ನ್ಯಾಯಾಲಯದ ಜಡ್ಜ್ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಬಿಜೆಪಿಯ ಮೆರವಣಿಗೆಗೆ ಒಪ್ಪದ ದಂಡಾಧಿಕಾರಿ, 50 ಲಕ್ಷ ಶ್ಯೂರಿಟಿ ಕೇಳಿದ್ದಕ್ಕೆ ಸೋಮಶೇಖರ್ ರೆಡ್ಡಿ ಕಿಡಿ. ಬ್ಯಾನರ್ ಗಲಭೆ ಖಂಡಿಸಿ ಬಿಜೆಪಿ ಇಂದು ಬೃಹತ್ ಸಮಾವೇಶ ನಡೆಸಲಿದೆ. ಸಮಾವೇಶಕ್ಕೂ ಮುನ್ನ ಮೆರವಣಿಗೆಗೆ ಬಿಜೆಪಿ ನಿರ್ಧರಿಸಿದೆ. ಆದರೆ ಮೆರವಣಿಗೆಗೆ ತಾಲೂಕು ದಂಡಾಧಿಕಾರಿ ಒಪ್ಪಿಲ್ಲ. 50 ಲಕ್ಷ ಶ್ಯೂರಿಟಿ ಕೇಳಿದ್ರು. ಇದಕ್ಕೆ ಕೆರಳಿದ ಸೋಮಶೇಖರ್ ರೆಡ್ಡಿ, ಈ ಹಿಂದೆ ಯಾರಾದರೂ ಇಷ್ಟು ಶ್ಯೂರಿಟಿ ಕೊಟ್ಟಿದ್ದಾರಾ ಅಂತ ಪೊಲೀಸರ ಜೊತೆ ವಾಗ್ವಾದ ನಡೆಸಿದ್ರು. ಒಂದು ಸ್ಯಾಂಪಲ್ ಕೊಟ್ಟಿದ್ದು, ಬೇರೆ ಡಿಸ್ಟ್ರಿಕ್ಟ್ ಕೊಟ್ಟಿದ್ದು 50 ಮಾಡಿದ್ರು. ಒಂದು ಎಕ್ಸಾಂಪಲ್ ತೋರಿಸಿ ಕಾಟನ್ ಕೊಟ್ಬಿಟ್ಟು ಹಿಂದೆ ಇದೇ ತರ ಯಾವ್ದನ್ನ ಆಗಿದ್ರೆ ನಮ್ಗೆ ಕೊಡ್ರಿ, ಯಾರು ಕೊಟ್ರಿ, ಯಾವ್ದೋ ಪೊಲಿಟಿಕಲ್ ಪಾರ್ಟಿ. ಬಳ್ಳಾರಿ ನಗರದ ಎಪಿಎಂಸಿ ಆವರಣದಲ್ಲಿ ನಡೆಯುವ ಸಮಾವೇಶಕ್ಕೆ ಜಿಲ್ಲಾ ಪೊಲೀಸ್ ಇಲಾಖೆ ಸಂಪೂರ್ಣ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಬಳ್ಳಾರಿ ನಗರ ಮತ್ತು ಹೊರವಲಯಗಳಲ್ಲಿ ಪೊಲೀಸ್ ಸೆಕ್ಯೂರಿಟಿ ಹೆಚ್ಚಿಸಲಾಗಿದೆ. ನಗರದಲ್ಲಿ ಚೆಕ್ ಪೋಸ್ಟ್ಗಳನ್ನು ಸ್ಥಾಪಿಸಲಾಗಿದೆ. ಪ್ರತ್ಯೇಕ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ. ಪ್ರತಿಭಟನೆ ಇರ್ಬೋದು, ಅದಕ್ಕೆ ಅಪ್ರೋಚ್ ರೋಡ್ಸ್ ಇರ್ಬೋದು, ಹಾಗೆ ಜಿಲ್ಲೆ ಎಂಟ್ರಿ ಇರುವಂತಹ ರೋಡ್ಗಳಲ್ಲಿ ಚೆಕ್ ಪೋಸ್ಟ್ ಇರ್ಬೋದು, ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ ಇರ್ಬೋದು, ಈ ಥರದಲ್ಲಿ ಸುಮಾರು ಒಂದಷ್ಟು ಸೆಕ್ಟರ್ಸನ್ನು ಡಿವೈಡ್ ಮಾಡಿಬಿಟ್ಟು ಎಲ್ಲರಿಗೂ ನಾವು ಕರ್ತವ್ಯಗಳನ್ನು ಹಂಚಿಕೆ ಮಾಡಿ ಈ ಒಂದು ಪ್ರತಿಭಟನೆಯಲ್ಲಿ ಯಾವುದೇ ಒಂದು ರೀತಿಯಾದಂತಹ ಶಾಂತಿ ಸುವ್ಯವಸ್ಥೆ ಡಿಸ್ಟರ್ಬ್ ಆಗದೇ ಇರುವಂತಹ ಒಂದು ನಾವು ಕ್ರಮ ತೆಗೊಳ್ಳೋದಕ್ಕೆ ಕಟ್ಟುನಿಟ್ಟಿನ ಒಂದು ವ್ಯವಸ್ಥೆಯನ್ನು ಜಿಲ್ಲಾ ಪೊಲೀಸ್ ವತಿಯಿಂದ ಮಾಡಿಕೊಳ್ಳುತ್ತೆ. ಬಳ್ಳಾರಿ ಬ್ಯಾನರ್ ಗಲಭೆ ಪ್ರಕರಣದಲ್ಲಿ ಖಾಸಗಿ ಗನ್ಮ್ಯಾನ್ಗಳ ಬಂಧನದಿಂದ ತನಿಖೆ ಮತ್ತಷ್ಟು ಗಂಭೀರ ಹಂತಕ್ಕೆ ತಲುಪಿದೆ. ಮುಂದಿನ ಬೆಳವಣಿಗೆಗಳತ್ತ ರಾಜ್ಯದ ಜನರ ಗಮನ ನೆಟ್ಟಿದೆ. ವಿನಾಯಕ ಬಡಿಗೇರ, TV9 ಬಳ್ಳಾರಿ.